ಬೆಂಗಳೂರು ಐಟಿ ಸಿಟಿ, ಬೆಂಗಳೂರು ಹೈಟೆಕ್ ಸಿಟಿ, ಬೆಂಗಳೂರು ಕನಸಿನ ನಗರಿ. ಬೆಂಗಳೂರಿನಲ್ಲಿ ಜೀವನ ರೂಪಿಸಿಕೊಳ್ಳಲು ಬರುವಂತಹವರು ಇಲ್ಲಿ ಒಂದಷ್ಟು ಎತ್ತರಕ್ಕೆ ಬೆಳೆದ ನಂತರ ಕನ್ನಡಿಗರನ್ನ ಅತ್ಯಂತ ತಾತ್ಸಾರದಿಂದ ಕಾಣುವಂತ ಜನ ಹೆಚ್ಚಾಗ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಸಹೃದಯತೆಯೋ ಅಥವಾ ನಮ್ಮ ವಿಶಾಲತೆಯೋ ಗೊತ್ತಿಲ್ಲ. ಆದ್ರೆ ಕನ್ನಡಿಗರಿಗೆ ಇಲ್ಲೊಂದು ಕಡೆ ಫ್ಲಾಟ್ಗೆ ಹಣ ಕಟ್ಟಿಸ್ಕೊಂಡು ಕನ್ನಡಿಗರು ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತೇಳಿ ಆಂಧ್ರದಿಂದ ಬಂದಂತ ಬಿಲ್ಡರ್ ಓರ್ವ ಕನ್ನಡಿಗನಿಗೆ ಫ್ಲಾಟ್ ನೀಡಲು ನಿರಾಕರಿಸಿ ಅವ ಕಟ್ಟಿದ್ದಂತ ಮುಂಗಡ ಹಣವನ್ನ ಹಿಂದಿರುಗಿಸುವಂತ ದರ್ಪ ಅಹಂಕಾರವನ್ನ ತೋರಿಸಿದ್ದಾನೆ. ಇದು ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆಯ ಚಿಂತಾಮಣಿ ರಸ್ತೆಯಲ್ಲಿರುವಂತ SLV ಬೃಂದಾವನ್ ಅಪಾರ್ಟ್ಮೆಂಟ್ ನ ಅಹಂ ಇದಾಗಿದೆ. ಕನ್ನಡಿಗ ಎನ್ನುವಂತ ನೆಪಕ್ಕಾಗಿಯೇ ಅವನಿಗೆ ನೀಡಲಾಗಿದ್ದಂತ ಅಂದ್ರೆ ಅಲರ್ಟ್ ಮಾಡಲಾಗಿದ್ದಂತ ಫ್ಲಾಟ್ ಕ್ಯಾನ್ಸಲ್ ಮಾಡಿದ್ದಾನೆ. ಇದು ಕನ್ನಡಿಗರನ್ನ ರೊಚ್ಚಿಗೆಬ್ಬಿಸಿದೆ. ಇವರೆಲ್ಲರೂ ಕೂಡ ಇದೀಗ ಈ SLV ಬೃಂದಾವನ್ ಅಪಾರ್ಟ್ಮೆಂಟ್ ಅಥವಾ ಬಿಲ್ಡರ್ನನ್ನ ಇಲ್ಲಿಂದಲೇ ಓಡಿಸ್ಬೇಕು ಅಂತೇಳಿ ಎಲ್ಲರೂ ಆಗ್ರಹ ಮಾಡಿದ್ದಾರೆ. ಇದರ ಬಗ್ಗೆ ಯಾರು ಫ್ಲಾಟ್ ಬುಕ್ ಮಾಡಿದ್ದ ಆತ ಏನೆಲ್ಲ ಹೇಳ್ದ, ಯಾರೆಲ್ಲ ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದನ್ನ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಇವರು ಅಪಾರ್ಟ್ಮೆಂಟ್ ಮಾಡಿಬಿಟ್ಟು ಬೆಂಗಳೂರಿನ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂತಹ ಹೊಸಕೋಟೆಯಲ್ಲಿ ನೀವು ಓದ್ತಿದ್ದೇವೆ. ಹೊಸಕೋಟೆಯಲ್ಲಿ ಈ ಬೃಂದಾವನ್ SLV ಬೃಂದಾವನ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ಕನ್ನಡಿಗರಿಗೆ ನಾವು ಫ್ಲಾಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಿಂದೆ ಏನಂತ ಹೇಳಿದ್ರೆ ನಾನು 1,20,000 ಒಂದು ತಿಂಗಳ ಹಿಂದೆ ಇಲ್ಲಿ ಪೇ ಮಾಡಿಬಿಟ್ಟು ನಾನು ಫ್ಲಾಟ್ ಬುಕ್ ಮಾಡಿರ್ತೇನೆ. ಸೊ ಆಮೇಲೆ ಒಂದು ತಿಂಗಳಾದ್ಮೇಲೆ ಇವರು ನನಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಇವತ್ತು ನನಗೆ ಅಗ್ರಿಮೆಂಟ್ ಡೇಟ್ ಇರುತ್ತೆ. ಆದರೆ ಇವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಕನ್ನಡಿಗರಿಗೆ ಫ್ಲಾಟ್ ಕೊಡಲ್ಲ. ಬಿಕಾಸ್ ಇಲ್ಲಿ 95% ಎಲ್ಲ ಬೇರೆ ನಾರ್ತ್ ಇಂಡಿಯನ್ಸು ಅಥವಾ ತೆಲುಗು ಭಾಷಿಕರಿಗೆ ಕೊಟ್ಟಿದ್ದೇವೆ. ಹಾಗಾಗಿ ನಾವು ಕನ್ನಡಿಗರಿಗೆ ಫ್ಲಾಟ್ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಸಪೋಸ್ ಫ್ಲಾಟ್ ಬೇಕು ಅಂತ ಹೇಳಿದ್ರೆ 16 ಲಕ್ಷ ರೂಪಾಯಿ ನಾವು ಎಕ್ಸ್ಟ್ರಾ ಫೈನ್ ಕಟ್ಟಬೇಕಂತ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಕನ್ನಡಿಗರು ಕನ್ನಡ ಮಾತಾಡ್ತೀವಿ ಅಂತ. ಸೊ ನೀವೇನು ನೋಡ್ತಾ ಇದ್ರೆ ಇದೇ ಆ ಒಂದು ಫ್ಲಾಟು. ಸೊ ನಾವಿನ್ನು ಏನು ನೋಡ್ತಾ ಇದ್ರೆ ಅಪಾರ್ಟ್ಮೆಂಟು. ಸಪೋಸ್ ಈಗ 7th ಫ್ಲೋರ್ ಇರ್ತಕ್ಕಂತಹ ಒಂದು ಅಪಾರ್ಟ್ಮೆಂಟ್ ಇದು. ಸೊ ಚಿಂತಾಮಣಿ ರಸ್ತೆಯಲ್ಲಿರುತ್ತೆ. ಸೊ ನಾವೇನಂತ ಹೇಳಿದ್ರೆ ಹೊಸಕೋಟೆಯಿಂದ ಚಿಂತಾಮಣಿಗೆ ಹೋಗುವಂತಹ ರಸ್ತೆಯಲ್ಲಿರ್ತಕ್ಕಂತಹ ಒಂದು ಅಪಾರ್ಟ್ಮೆಂಟ್ ಇದು. ಸೊ ಇದರಲ್ಲಿ ಕನ್ನಡಿಗರಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ಫ್ಲಾಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ನಾವು ಈಗ ನಾಳೆ ಬೆಳಗ್ಗೆ ಇಲ್ಲಿ 9 ಗಂಟೆಗೆ ದೊಡ್ಡ ಮಟ್ಟದಂತಹ ಪ್ರೊಟೆಸ್ಟ್ನ ಹಮ್ಮಿಕೊಂಡಿದ್ದೇವೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಮಾಧ್ಯಮದವರು ಕೂಡ ಬಂದು ಸಪೋರ್ಟ್ ಮಾಡಿ. ಮತ್ತೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಬಂದು ಮಾತಾಡಕ್ಕೆ ಹೇಳಿ, ಅವ್ರು ನ್ಯಾಯ ಏನಿದೆ ಮಾತಾಡ್ಬೋದಲ್ಲ, ಅಲ್ಲೆಲ್ಲ ಫೋನಲ್ಲಿ ನಿಂತ್ಕೊಂಡು ಮಾತಾಡೋದೇನಿದೆ. ಬಂದು ಮಾತಾಡಿ. ನೀವು ಯಾಕೆ 1 hour 2 hour ಅಂತ ಟೈಮ್ ಹಾಕ್ಕೊಂತೀರಿ ನೀವು? ಸರ್ ನಿಮ್ಮ ಸೆಕ್ಯೂರಿಟಿ ಅವರೆಲ್ಲ ಬೆಳಗ್ಗೆಯಿಂದ ನೋಡೋದು ಹೇಳಿರಲ್ಲ, ಇನ್ಫಾರ್ಮ್ ಮಾಡಿ ಹೇಳ್ತಾರೆ. ಅವ್ರು ಸೆಕ್ಯೂರಿಟಿಗೆಲ್ಲ ಗೊತ್ತಲ್ಲ ಬಂದಿರೋದಿಲ್ಲ. ಆ ಕಡೆ ಇರೋದು ಮೇನ್ ಅವರು ಇವು ಹಾಕಿದಾರಲ್ಲ ನಂಬರ್ಸು, ಇದರಲ್ಲೆಲ್ಲೂ ನಮಗೆ ಒಂದು ಅಕ್ಷರನೂ ಕನ್ನಡ ಕಾಣಿಸ್ತು. ಅದೇ ಯಾವುದೂ ಇಲ್ಲವಲ್ಲ ಅವ್ರಿಗೆ. ಅವ್ರೇನಿಲ್ಲ, ಅವೆಲ್ಲ ಅರ್ಧಕ್ಕೆ ಅರ್ಧಕ್ಕಾಗಲ್ಲ. ಹೌದು ಸರ್, ನಾವು ಮಾತಾಡ್ತಾ ಮತ್ತೆ ನೀವು ಮಾಡೋದು ಹೆಂಗೆ ಇರುತ್ತೆ? ಮತ್ತೆ ನೀವು ಮಾಡಿದ್ದು ಕರೆಕ್ಟ್ ಇದೆ ಹಾಗಾದ್ರೆ? ಅಲ್ಲ, ನೀವು ಮಾಡಿದ್ದು ಕರೆಕ್ಟ್ ಇದೆ ಹಾಗಾದ್ರೆ? ಏನು ಕರೆಕ್ಟ್ ಇದೆ? ಅಲ್ಲ ಇದರಲ್ಲಿ ನೀವು ಕೊಟ್ಟಿದ್ರಲ್ಲ, ಅಲ್ಲ ನೀವು ಅಲ್ಲ ಇಲ್ಲಿ ಕೇಳಿ, ನೀವು ಬರ್ದು ಕೊಟ್ಟಿದ್ರಲ್ಲ ಸರ್. ನೀವು ಕೇಳಿ ಒಂದು ನಿಮಿಷ, ಒಂದು ಕೇಳಿಲ್ಲ. ನಾವು ಹೇಳಿದ್ ಕೇಳಿಸ್ತೀರಪ್ಪ ನೀವು? ಅಲ್ಲ ಇದರಲ್ಲಿ ಯಾವ ಕಂಡೀಷನ್ ಹಾಕಿದ್ರೆ ನೀವು? ಇಲ್ಲಿ ಬರ್ದಿದ್ರ ನೀವು? ಅವ್ರು ಕೊಟ್ಟಿರ್ಬೇಕಲ್ಲ. ಅಲ್ಲ ನೀವು ಕೊಟ್ಟಿದ್ರಲ್ಲಪ್ಪ ಅವ್ರಿಗೆ ಒಂದು ಫಾರ್ಮ್ ಫಿಲ್ ಮಾಡ್ತೀವಿ, ಅದರಲ್ಲಿ ಬರ್ತಿದ್ದೀರಾ? ಹಾಂ ಬನ್ನಿ, ಆಗ ನಮ್ಮ ಹತ್ರ ಇದೆ, ಬನ್ನಿ. ಬನ್ನಿ, ತೊಗೊಬನ್ನಿ ನೀವು. ನಮ್ಮ ಹತ್ರ ಒಂದು ಕಾಪಿದೆ, ಅದನ್ನ ನೋಡಿ ನಾವು ಮಾತಾಡ್ತಾ ಇರೋದು. ಬನ್ನಿ, ಕನೆಕ್ಟ್ ಮಾಡಿ. ಯಾರು ಮಾರ್ಕೆಟಿಂಗ್? ಹಲೋ, ನನ್ನ ಹೆಸರು ವಿಶ್ವನಾಥ್ ಅಂತ ಮಾತಾಡ್ತಿರೋದು. ಕರ್ನಾಟಕ ಜನಪದ ರಕ್ಷಣಾ ರಾಜ್ಯಾಧ್ಯಕ್ಷ ಮಾತಾಡ್ತಿರೋದು. ನಿಮ್ಮಲ್ಲಿ ಇಷ್ಟೊಂದು ಬಿಲ್ಡಿಂಗ್ ಮಾಡಿದ್ರಲ್ಲ, ಕನ್ನಡಿಗರಿಗೆ ಯಾಕೆ ಕೊಡಲ್ಲ ಅಂತ ನೀವು ನೋಡಿ. ಡಾಕ್ಯುಮೆಂಟ್ಸ್ ಇದೆಯಲ್ವಾ, 73,50,000 ಇದ್ರಲ್ಲಿ ಬರ್ದಿದ್ದಾರೆ. ಇದು ಪ್ರಕರಣ ಈಗಲೂ ಕೊಡಕ್ಕೆ ರೆಡಿ ಇದೀವಲ್ಲ. ಇದನ್ನು ಚಾರ್ಜಸ್ ಎಕ್ಸ್ಟ್ರಾ ಅಂತ ಹೇಳಿದ್ರು ಅವರು. ಯಾವುದು ಚಾರ್ಜಸ್ ಎಕ್ಸ್ಟ್ರಾ ಇಲ್ಲ, ಇನ್ಕ್ಲೂಡಿಂಗ್ ಎವ್ರಿಥಿಂಗ್.
ನನ್ನ ಹೆಸರು ಭಾಸ್ಕರ್ ಅಂತೇಳಿ. ಸೊ ನಾನು ಈ SLV ಬೃಂದಾವನ್ ಇದೇನು ಹೊಸಕೋಟೆಯಲ್ಲಿದೆ, ಹೊಸಕೋಟೆ ಚಿಂತಾಮಣಿ ರೋಡಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ ಇದೆ. ಇಲ್ಲಿ ನಾನು ಒಂದು ತಿಂಗಳಿಂದ ಬಂದಿರ್ತಾನೆ, ಒಂದೂವರೆ ತಿಂಗಳಿಂದ ಬಂದಿರ್ತಾನೆ. ಬಂದಾಗ ನನಗೆ ಅಪಾರ್ಟ್ಮೆಂಟ್ ನೋಡ್ತೀನಿ, ಫ್ಲ್ಯಾಟ್ ತೊಗೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಸೊ ಆಯಿತು ಅಂತೇಳಿ ಫ್ಲ್ಯಾಟ್ ಬುಕ್ ಮಾಡ್ತಾನೆ. ಆ ಟೈಮಲ್ಲಿ 20,000 ಬಂದ ತಕ್ಷಣ 20,000 ಪೇ ಮಾಡಿ ಬುಕ್ ಮಾಡಿರ್ತೀನಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಟೈಮ್ ತೊಗೊಂಡಿರ್ತೀನಿ. ಆಯಿತು ಸರ್ ಯೋಚನೆ ಮಾಡಿ ನೋಡ್ತೀನಿ ಅಂತೇಳಿ. ಆಮೇಲೆ ಅವರಿಂದನೇ ಒಂದು ವಾರ ಆದಮೇಲೆ ಕಾಲ್ ಬರುತ್ತೆ, ಸರ್ ಈಗ ನೀವು ಇಮಿಡಿಯೇಟಾಗಿ 1,00,000 ಪೇ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಒಂದು ತಿಂಗಳು ಆಗೋ ತನಕ ನಿಮಗೆ ಅಗ್ರಿಮೆಂಟಿಗೆ ಟೈಮ್ ಇರುತ್ತೆ, ಅಗ್ರಿಮೆಂಟ್ ಟೈಮಲ್ಲಿ ಒಂದು 10,00,000 ಪೇ ಮಾಡಿ ಉಳಿದಿದ್ದನ್ನು 1 ತಿಂಗಳು 2 ತಿಂಗಳು ಟೈಮ್ ಕೊಟ್ಟಿರ್ತೀವಿ, ಅಷ್ಟರಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಅದೇ ಪ್ರಕಾರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜನವರಿ 10ನೇ ತಾರೀಕು 1,00,000 ಪೇ ಮಾಡಿರ್ತೀನಿ, ಅದಕ್ಕೆ ಮುಂಚೆ 10,000 ಪೇ ಮಾಡಿರ್ತೀನಿ. ಟೋಟಲಾಗಿ 1,20,000 ಪೇ ಮಾಡಿದ್ದೀನಿ. ಸೊ ಪೇ ಮಾಡಿದ್ಮೇಲೆ ಈಗ ನೆನ್ನೆಗೆ ನನಗೆ 1 ತಿಂಗಳು ಮುಗಿದಿರುತ್ತೆ. ಸೊ 1 ತಿಂಗಳು ಮುಗಿದ್ಮೇಲೆ ನಾನು 10,00,000 ರೆಡಿ ಮಾಡ್ಕೊಂಡು ಬಂದಿರ್ತೇನೆ. ಸರ್ ನಂದು ಈ ಥರ ಇವತ್ತು ಅಗ್ರಿಮೆಂಟ್ ಡೇಟ್ ಇದೆ, ಸೊ ಅಗ್ರಿಮೆಂಟ್ ಮಾಡಿಕೊಡಿ ಅಂತ ಹೇಳಿರ್ತೀನಿ. ಆದರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಏನಕ್ಕೆ ರೆಡಿ ಇಲ್ಲ ಅಂತ ಕೇಳಿದಾಗ 16,00,000 ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ. ಸೊ ಏನಕ್ಕೆ ಸರ್ 16,00,000 ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಒಂದೇ ಒಂದು ಮೇನ್ ರೀಸನ್ ಏನಂತ ಹೇಳಿದ್ರೆ ಲೋಕಲ್ಲು ಅಥವಾ ಕನ್ನಡ ಮಾತಾಡೋರು ಕೊಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಓನ್ಲಿ ರೀಸನ್ ಈ ಆಂಧ್ರದವರು ನಾರ್ತ್ ಅವರಾದರೆ ಬಂದ ತಕ್ಷಣ ಅವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಂಡ್ಬಿಡ್ತಾರೆ 90%, ಅವ್ರ ಅಕೌಂಟಿಗೆ ದುಡ್ಡು ಬಂದುಬಿಡುತ್ತೆ. ಬಂದ ತಕ್ಷಣ ಇವ್ರು ಆಟ ಆಡಿದ್ದೇ ಆಟ. ಸೊ ಇನ್ನು ಓಸಿ ತಗೊಂಡಿರಲ್ಲ ಅಥವಾ ಎಲ್ಲಿ ಟೈಮ್ಗೆ ಅಪಾರ್ಟ್ಮೆಂಟು ಅದು ಫಿನಿಷ್ ಮಾಡಿಕೊಡಲ್ಲ, ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ನಾವು ಲೋಕಲ್ ಅವ್ರು ಎಲ್ಲಿ ಕ್ವಶನ್ ಮಾಡಿಬಿಡ್ತೀವೋ ಅಂತೇಳಿ ಕನ್ನಡದವ್ರಿಗೆ ಕೊಡಬಾರ್ದು ಅಂತ ಒಂದೇ ಒಂದು ರೀಸನ್ನಿಂದ ಈಗ ನನಗೆ ಅಪಾರ್ಟ್ಮೆಂಟ್ ಕೊಡ್ತಿಲ್ಲ. 73,50,000 ರುಪೀಸ್ ಏನು ನನಗೆ ಕೋಟ್ ಮಾಡಿದ್ರು, ಅದು ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಈಗ ನನಗೆ ಅವ್ರ ಅಪಾರ್ಟ್ಮೆಂಟು ಅಥವಾ ಫ್ಲ್ಯಾಟ್ ಕೊಡೋಕ್ಕೆ ರೆಡಿ ಇಲ್ಲ. ಸೊ ಇಡೀ D106 ನಾನು ಬುಕ್ ಮಾಡಿರ್ತಕ್ಕಂತಹ ಫ್ಲ್ಯಾಟು, ಸೊ ನಂದು ಫಸ್ಟ್ ಫ್ಲೋರಲ್ಲಿರುತ್ತೆ. ಫಸ್ಟ್ ಫ್ಲೋರಲ್ಲಿ ನನಗೆ 73,50,000ಗೆ ಕೋಟ್ ಮಾಡಿರ್ತಾರೆ. ಆದರೆ ಬೇರೆಯವ್ರದ್ದೆಲ್ಲ ಅದಕ್ಕಿಂತಲೂ ಕಡಿಮೆನೇ ಇದೆ, ಆದರೆ ಅವ್ರಿಗೆಲ್ಲ ಕೊಟ್ಟಿದ್ದಾರೆ. ಸೊ ನನಗೆ ಕೊಡ್ತಿಲ್ಲ. ಏನು ರೀಸನ್ ಅಂತ ಹೇಳಿದ್ರೆ ಒಂದೇ ರೀಸನ್ ಅವ್ರಿಗೆ. ಸೊ ಈಗ ಇನ್ನೂ OC ಬಂದಿಲ್ಲ, OC ಬರ್ದಿರಾನೆ ನೋಡಿ ಎಲ್ಲರಿಗೂ ಪೊಸಿಷನ್ ಕೊಟ್ಬಿಟ್ಟಿದ್ದಾರೆ. ಸೊ ಮತ್ತು ಇನ್ನೂ ಲಿಫ್ಟ್ ರೆಡಿ ಆಗಿಲ್ಲ ಅಥವಾ ಬೇರೆ ಎಲ್ಲ ಕೆಲಸಗಳು ನಡೀತಾನೆ ಇರುತ್ತೆ. ಸೊ ಎಲ್ಲ ಅವ್ರದ್ದು ತಪ್ಪುಗಳು ಇಟ್ಕೊಂಡು ಸೊ ಬ್ಲೇಮ್ ಮಾಡೋದು. ಸಪೋಸ್ ಏನೋ ಹಿಂದಿಯವರು ಅಥವಾ ಅವ್ರಿಗೆಲ್ಲ ಕೊಟ್ಟಿರ್ತಾರೆ, ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ, ಅವ್ರು ಕೇಳಿದ್ರೆ ಅವ್ರ ಮೇಲೆ ಆವಾಜ್ ಹಾಕೋದು, ಅವ್ರನ್ನ ಬೆದರಿಕೆ ಹಾಕೋದು, ಹಿಂಗೆ ಮಾಡ್ತಾರೆ. ಸಪೋಸ್ ಲೋಕಲ್ ಅವ್ರು ಕೊಟ್ಬಿಟ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನಗೆ ಫ್ಲ್ಯಾಟ್ ಕೊಡ್ತಾ ಇಲ್ಲ. ಸೊ ಹಂಗಾಗಿ ಇವತ್ತು ಇಲ್ಲಿ ಬಂದಿದ್ದೀವಿ, ಪ್ರೊಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಫ್ಲ್ಯಾಟ್ ಇಲ್ಲ ಅಂದರೆ 1000 ಫ್ಲ್ಯಾಟ್ ಸಿಗುತ್ತೆ, 1000 ಜಾಗ ಸಿಗುತ್ತೆ ದುಡ್ಡಿದ್ರೆ. ಆದರೆ ಒಬ್ಬ ಕನ್ನಡಿಗನಿಗೆ ಇಲ್ಲಿ ನಾವು ಇಲ್ಲೇ ಇದ್ದುಕೊಂಡು ಒಂದು ಫ್ಲ್ಯಾಟ್ ತೊಗೊಳಕ್ಕಾಗ್ತಿಲ್ಲ. ಸೊ ನಮಗೆ ಅವರು ಕೊಡಲ್ಲ ಅಂತ ಹೇಳಿದ್ರೆ ಬೇರೆಯವ್ರ ಕತೆ ಏನಿರುತ್ತೆ ಇಲ್ಲಿ? ಬೇರೆಯವ್ರಿಗೆಲ್ಲ ಎಷ್ಟು ಕಾಟ ಕೊಡ್ಬೋದು ಇವರು? ಒಂದೇ ಒಂದು ಉದ್ದೇಶಕ್ಕೆ ಬೇರೆಯವ್ರಿಗೆ ಈ ಥರ ಅನ್ಯಾಯ ಆಗಬಾರ್ದು. ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಅವರು ಇದರ ವಿಷಯ ನಮಗೆ ತಿಳಿಸಿದ ಮೇಲೆ ತುಂಬ ಬೇಜಾರು ಅನಿಸ್ತು. ಏಕೆಂದರೆ ಕನ್ನಡಿಗರೇ ಸಾರ್ವಭೌಮ ಅಂತ ಏನೋ ಆ ಒಂದು ಪದಕ್ಕೆ ಅರ್ಥ ಇಲ್ದಿರ ಆಗೋಗ್ತಾ ಇದೆ. ಯಾಕೆಂದರೆ ಪರಭಾಷಿಗರು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಹಕ್ಕನ್ನು ಚಲಾಯಿಸ್ಕೊಂಡು ನಮ್ಮ ಮೇಲೆ ಎಲ್ಲ ದೌರ್ಜನ್ಯಗಳು ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಖಂಡಿಸಬೇಕು. ಏಕೆಂದರೆ ಇಲ್ಲಿ ನಮ್ಮ ಭಾಸ್ಕರ್ ರೆಡ್ಡಿ ಅವರು 1 ತಿಂಗಳಿಂದೆ ಏನು ಫ್ಲ್ಯಾಟ್ ತೊಗೋಬೇಕು ಅಂತ ಏನು ಅಡ್ವಾನ್ಸ್ ಮಾಡಿರ್ತಾರೆ, ಅದೇ ಅವರು ಕೊಟ್ಟಿರ್ತಕ್ಕಂಥ ಸ್ಲಿಪ್ಪಲ್ಲಿ ಕೂಡ ಕರೆಕ್ಟಾಗಿ ಎಲ್ಲ ಇರ್ತದೆ. ಆತನ ಹೇಳೋದೇನೆಂದರೆ ಬಿಲ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಏನಂತ ಮಾತಾಡ್ತಾನಂದರೆ, ಇಲ್ಲ ಆತನು ಕೊಟ್ಟಿದ್ದಾನೆ, ನಾವು ಅವ್ರಿಗೆ ಹೇಳಿರೋದು ಕ್ರಮಬದ್ಧವಾಗಿ ಆ ಒಂದು ಟೈಮ್ ಕಂತುಗಳ ಪ್ರಕಾರ ನಾವು ಬದಲಾವಣೆ ಮಾಡ್ಕೋತೀವಿ ಅಂತ ಹೇಳ್ತಾನೆ ಆ ವ್ಯಕ್ತಿ. ಆವಾಗ ಸ್ಲಿಪ್ ಏನಕ್ಕೆ ಕೊಡಬೇಕು ಮತ್ತು ಆತನ ಏನಕ್ಕೆ ಅದೆಲ್ಲ ನಮ್ಗೆ ಈ ಥರ ಎಲ್ಲ ಕೊಟ್ಟಿರಬೇಕು? ಅದೆಲ್ಲ ತಪ್ಪು. ಏಕೆಂದರೆ ಇನ್ನೂ ಒಂದು ಮಾತು ಹೇಳಿರ್ತಾನೆ, ಆತನು ಕರ್ನಾಟಕದಲ್ಲಿ ಕನ್ನಡಿಗರು ಬಂದರೆ ಯಾರಿಗೂ ಕೊಡಲ್ವಂತೆ. ಆಂಧ್ರದವರು, ತಮಿಳ್ನಾಡದವರು ಮತ್ತು ತೆಲುಗವರು ಮತ್ತು ನಾರ್ತ್ ಇಂಡಿಯನ್ಸು ಅವ್ರು ಬಂದರೆ ಮಾತ್ರ ಫ್ಲ್ಯಾಟ್ಗಳು ಕೊಡ್ತಾನಂತೆ. ನಾವೇನು ತಪ್ಪು ಮಾಡ್ತೀವಿ? ನಮ್ಮಿಂದ ಏನು ಅವ್ರಿಗೆ ಕಷ್ಟ ಆಗ್ತೈತೆ? ಇದೆಲ್ಲ ತುಂಬ ಎಕ್ಸ್ಟ್ರಾ ಚಾರ್ಜ್ ಕೇಳಿದ್ದು ತಪ್ಪಾಗೋಯ್ತು. ಆ ಪ್ರಶ್ನೆ ಮಾಡೋದಕ್ಕೆ ಈಗಲೇ ನೀವು ಕ್ವಶನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಫ್ಲ್ಯಾಟ್ ಕೊಡಲ್ಲ. ಅವರು ಈ ಒಂದು ಕೇಳಿದ್ದಕ್ಕೆ ಅವ್ರಿಗೆ ಫ್ಲ್ಯಾಟ್ ಕೊಡ್ತಾಯಿಲ್ಲ. ಯಾಕೆಂದರೆ ನಾವು ಇಲ್ಲಿ ಬಂದರೆ ಎಲ್ಲ ರೀತಿಯಿಂದಲೂ ಕ್ವಶನ್ ಮಾಡ್ತೀವಿ, ನಮಗದು ಲಿಫ್ಟ್ ಸರಿ ಇಲ್ಲ, ನೀರಿಲ್ಲ ಅಂತ ನಾವು ಕೇಳ್ತೀವಂತ ಅವರು ಒಂದು ದುರಾದೃಷ್ಟದ ಮಾತುಗಳನ್ನು ಅಂದ್ಕೊಂಡು ಅವರು ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳಿಗೆ ಇದೆಲ್ಲ ನಾಂದಿ ಅನ್ನಿಸ್ತದೆ. ಅದೇ ರೀತಿಯಾಗಿ ನಾವು ಒಂದೇ ಸಂಘಟನೆ ಅಲ್ಲ, ಸುಮಾರು ಸಂಘಟನೆಗಳು ಒಗ್ಗೂಡಿ ಈ ಒಂದು ಪ್ರತಿಭಟನೆಯನ್ನು ಉಗ್ರವಾಗಿ ಹೋರಾಟ ಮಾಡಬೇಕು ಅಂತ ನಾವು 20,000 ರೂಪಾಯಿ ಜಸ್ಟ್ ನೋಡೋಕ್ಕೆ ಬಂದಿರ್ತೀವಿ, ನೋಡಿದ್ರೆ ಚೆನ್ನಾಗಿರುತ್ತೆ, 20,000 ಕೊಟ್ಟು ಬುಕ್ ಮಾಡ್ಕೊಳ್ಳಿ ಅಂತಾರೆ. 20,000 ಕೊಟ್ಟು ನಾವು ಫ್ಲ್ಯಾಟ್ ಬುಕ್ ಮಾಡಿರ್ತೇವೆ.
20,000 ಬುಕ್ ಮಾಡಾದ್ಮೇಲೆ ನಾವು ಮನೆಗೆ ಹೋಗ್ತೀವಿ ಯೋಚನೆ ಮಾಡೋಣ ಅಂತೇಳಿ 4-5 ದಿನಕ್ಕೆ ಅವ್ರು ಕಾಲ್ ಮಾಡ್ತಾರೆ. ಅಶೋಕ್ ಅಂತ ಇಲ್ಲಿ ಮಾರ್ಕೆಟಿಂಗ್ ಅವ್ರು ಕಾಲ್ ಮಾಡ್ತಾರೆ, ಸರ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ 1 ಲಕ್ಷ ಪೇ ಮಾಡಿಬಿಡಿ, ಕನ್ಫರ್ಮೇಷನ್ ಆಗುತ್ತೆ, ಮತ್ತು 1 ತಿಂಗಳು ಟೈಮ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡ್ಕೊಂಡು ಮುಂದೆಂದು ಇದು ಮಾಡೋಣ ಅಂತ ಹೇಳಿದ್ರು. ಆಯಿತು ಅಂತ ನಾನು ಜನವರಿ 10ನೇ ತಾರೀಕು ಬಂದು 1 ಲಕ್ಷ SLV ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ಗೆ ಅಕೌಂಟಿಗೆ ಪೇ ಮಾಡಿ ಇವ್ರ ಹತ್ರ ಮಾತಾಡ್ಕೊಂಡು ಹೋಗಿರ್ತೀನಿ. ಸರ್ ನನಗೆ 1 ತಿಂಗಳು ಟೈಮ್ ಬೇಕು, ಜನವರಿ 10 ಅಲ್ವಾ, ಫೆಬ್ರವರಿ 10 12ನೇ ತಾರೀಕು ಟೈಮ್ ಕೊಡ್ತೀನಿ. ಸೊ ನಾನು ಒಂದು 10 ಲಕ್ಷ ಪೇ ಮಾಡಿ ಅಗ್ರಿಮೆಂಟ್ ಹಾಕ್ಸ್ಕೊತೀನಿ, ಉಳಿದಿದ್ದು 1 ತಿಂಗಳಲ್ಲಿ ಫುಲ್ ಪೇಮೆಂಟ್ ಕ್ಲಿಯರ್ ಮಾಡ್ತೀನಿ ಅಂತ ಮಾತಾಡಿರ್ತೀನಿ. ಸೊ ಈಗ ನನಗೆ ನಿನ್ನೆ ಅಗ್ರಿಮೆಂಟ್ ಆಗಬೇಕಿತ್ತು. ಸೊ ನಿನ್ನೆ ಬಂದು ಕೇಳಿದ್ರೆ ಅಗ್ರಿಮೆಂಟ್ ಮಾಡಿಕೊಡಿ ಅಂತ ಮಾಡಿಕೊಡಲ್ಲ ಅಂತ ಹೇಳ್ತೀನಿ. ಏನಕ್ಕೆ ರೀಸನ್ ಅಂತ ಹೇಳಿದ್ರೆ ರೀಸನ್ ಹೇಳ್ತಿಲ್ಲ. ಸೊ ನೀವು ಬೇಕು ಅಗ್ರಿಮೆಂಟ್ ಅಂತ ಹೇಳಿದ್ರೆ ನೀವು 16 ಲಕ್ಷ ಎಕ್ಸ್ಟ್ರಾ ಕೊಡಬೇಕು. ಇದೇನು 73,50,000 ಮೆನ್ಷನ್ ಮಾಡಿದಾರಲ್ವಾ, ಈ ವ್ಯಾಲ್ಯೂಗೆ ಕೊಡಲ್ವಂತೆ. ಸೊ 16 ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ. ಸೊ ಏನಕ್ಕೆ ಹಂಗೆ ಹೇಳ್ತಿದ್ರೆ ನನಗೆ ಗೊತ್ತಿಲ್ಲ. ಅದು ಇಡೀ ಡಿ ಬ್ಲಾಕಲ್ಲಿ ಫಸ್ಟ್ ಫ್ಲೋರಲ್ಲಿ ನಾನು ತಗೊಂಡಿರೋದು, ಮೇಲೆ ಎಲ್ಲ 6 ಫ್ಲೋರ್ ಇದೆ. ಯಾರಿಗೂ ಕೂಡ ಈ ಪ್ರೈಸ್ ಇಲ್ಲ. ಆ್ಯಕ್ಚುಲಿ ಹೋಗ್ತಾ ಜಾಸ್ತಿ ಆಗುತ್ತೆ ಪ್ರೈಸು. ಎಲ್ಲರ ಪ್ರೈಸು ಕೂಡ ಇದಕ್ಕಿಂತ ಕಡಿಮೆನೇ ಇರುತ್ತೆ. ನಾನು ಎಷ್ಟು ಪೇ ಮಾಡಿರ್ತೀನಿ, ಕೆಳಗಡೆ ಇದ್ರೂ ಕೂಡ ಎಷ್ಟು ಪೇ ಮಾಡಿರ್ತೀನಿ. ಆದರೂ ನನಗೆ ಯಾಕೆ ಫ್ಲ್ಯಾಟ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಾನು ಕೊಡ್ತಾ ಇಲ್ಲ. 14 ಲಕ್ಷ ಎಕ್ಸ್ಟ್ರಾ ತಿಂಗಳಿಗೆ 16 ಲಕ್ಷ ಕೊಡಬೇಕು. ಎಕ್ಸ್ಟ್ರಾ 16 ಲಕ್ಷ ಕೊಟ್ಟು ಕೇಳ್ತಾವ್ರೆ. ಏನು ಸಾಗುತ್ತವ್ರೆ ಏನು ಮಾಡೋದು? ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.